ಕುಷ್ಟಗಿ ಸಮೀಪದ ನಿರಲೂಟಿ ಗ್ರಾಮಕ್ಕೆ ಸರಿಯಾದ ಸಮಯಕ್ಕೆ ಬಸ್ ಬಾರದೇ ಇರುವುದನ್ನು ಖಂಡಿಸಿ ಎಸ್ಎಫ್ಐ ಸಂಘಟನೆಯ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ದಿಢೀರನೆ ಪ್ರತಿಭಟನೆ ಮಾಡಿರುವ ಘಟನೆ ಸೋಮವಾರ ಜರುಗಿದೆ. ಎಸ್ಎಫ್ಐ ಜಿಲ್ಲಾ ಸಮಿತಿ ಮುಖಂಡ ರಮೇಶ್ ಅಗಸಿಮುಂದಿನ್ ಮಾತನಾಡಿ, ನೀರಲೂಟಿ ಗ್ರಾಮದಿಂದ ಹಿರೇಮನ್ನಾಪುರ ಹಾಗೂ ಕುಷ್ಟಗಿ ನಗರಕ್ಕೆ ವಿದ್ಯಾಭ್ಯಾಸಕ್ಕೆಂದು ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಸ್ ಬಾರದ ಕಾರಣ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ. ಘಟಕ ವ್ಯವಸ್ಥಾಪಕರಿಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ. ಅಷ್ಟೇ ಅಲ್ಲದೆ ಕುಷ್ಟಗಿ ಡಿಪೋ ಮುಂದೆ ಪ್ರತಿಭಟನೆ ಮಾಡಿದಾಗಲೂ ಸಹ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ್ದರೂ ಸಹ ಪದೇ ಪದೇ ಬಸ್ ಸಮಸ್ಯೆ ಕಂಡುಬರುತ್ತದೆ ಎಂದರು. ಎಸ್ಎಫ್ಐನ ಹನುಮೇಶ ಚಳ್ಳಾರಿ ಮಾತನಾಡಿ, ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಒಂದೇ ಬಸ್ಸಿನಲ್ಲಿ ನೂರಾರು ವಿದ್ಯಾರ್ಥಿಗಳು ಹೋಗುವಂತಾಗಿದೆ. ಬಸ್ನ ಬಾಗಿಲಿನಲ್ಲಿ ಜೋತು ಬಿದ್ದು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ರಮೇಶ ಅಗಸಿಮುಂದಿನ್, ಅಕ್ಷತಾ, ಹುಲಿಗೆಮ್ಮ, ಭಾಗ್ಯಶ್ರೀ, ಕವಿತಾ, ನವೀನ, ಪ್ರಮೋದ, ಶಂಕರಪ್ಪ, ರಾಜು ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಇದ್ದರು. ನಂತರ ಗ್ರಾಮಸ್ಥರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವುದಾಗಿ ಚಾಲಕ, ನಿರ್ವಾಹಕರು ಹೇಳಿದ ನಂತರ ಬಸ್ ಪ್ರಾರಂಭಗೊಂಡಿತು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ವಿದ್ಯಾರ್ಥಿ ಪರ ಆಟ ಆಡ್ತಿರೋ ಅಧಿಕಾರಿಗಳಿಗೆ, ವಿದ್ಯಾರ್ಥಿಯ ಜೀವನದಲ್ಲಿ ಆಟ ಆಡ್ತಿರೋ ಅಧಿಕಾರಿಗಳಿಗೆ ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು. ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು. ಏನೇ ಬರಲಿ, ಏನೇ ಬರಲಿ, ಸರಿಯಾದ ಸಮಯಕ್ಕೆ ಬಸ್ ಬಿಡದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ಸರಿಯಾದ ಸಮಯಕ್ಕೆ ಬಸ್ ಬಿಡದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು. ಅಧಿಕಾರಿಗಳು ಸರಿಯಾಗಿ ಬಸ್ ಬರ್ತಾ ಇಲ್ಲ. ಡಿಪೋ ಮ್ಯಾನೇಜರ್ ಬಂದ ಬಸ್ ಇರೋವರೆಗೂ ನಾವು ಹೋರಾಟ ಮುಂದೆ ನಡೆಸ್ತಾ ಇರ್ತೀವಿ. ರಶ್ ಇರುತ್ತೆ. ಈಗ ಕೂಡ ಕೆಲವು ಹೊಡಿತಾರೆ. ಅದಕ್ಕೆ ನಾವು ಬಸ್ ತಪ್ಪಿ ಏನಾದರೂ ಟರ್ನ್ಗಳಲ್ಲಿ ಅಥವಾ ಜಂಪಲ್ಲಿ ವಿದ್ಯಾರ್ಥಿಗಳಿಗೆ ಏನಾದ್ರು ತೊಂದರೆ ಆದ್ರೆ ಇದು KSRTC ಹೊಣೆಗಾರ ಆಗ್ತದೆ. ಹೌದಾ? ಈ ಮುಖಾಂತರ 8:30 ಒಂದು ಬರೋದು, ಅಲ್ಲೇ 9 ಗಂಟೆಗೆ ಆಲ್ಟರ್ನೇಟ್ ಬಸ್ ಬರಬೇಕು. ಮತ್ತೆ ಸಾಯಂಕಾಲ 5 ಗಂಟೆಗೆ ಅಲ್ಲಿ ಬಿಡ್ತೀರಿ ನೀವು. 5 ಗಂಟೆಗೆ ಅಂತ ಹೇಳಿ 5 ಗಂಟೆಗೆ ಅಂತ ಅಲ್ಲಿ ಬಿಡ್ಲಿಲ್ಲ, 5:30ಗೆ ಅಲ್ಲಿ ಬಿಡ್ತೀರಿ ನೀವು. 5 ಬಿಟ್ಟು ಊರಾಗ ಬರುತ್ತೆ 6:30 7 ಗಂಟೆ ಆಗ್ತದೆ. 7 ಗಂಟೆ 6 ಗಂಟೆ ಆಗೋದ್ಮೇಲೆ ಇಲ್ಲಿ ಪೋಷಕರ ಮಕ್ಕಳಿಗೆ ಏನ್ ಗಮನ ಮತ್ತೆ ಪಾಲಕರು ಗೊಂದಲ ಕೀಡಾಗ್ತಾರೆ. ಹೌದಾ? ಗೊಂದಲ ಕೀಡಾಗ ಶಾಲಾ ಶಿಕ್ಷಕರು ಫೋನ್ ಹಚ್ತಾರೆ. ಶಾಲಾ ಶಿಕ್ಷಕರು ಏನಂತಾರ, 4:00 ಬಿಟ್ಟು ಕಳಿಸಿದ್ರಿ ನಾವು, ನಿಮ್ಮ ಮಕ್ಕಳು ಬಂದ ನೋಡ್ರಿ ಅಂತ. 4:00 ಆದ್ಮೇಲೆ ಶಾಲಾ ಶಿಕ್ಷಕರ ಜವಾಬ್ದಾರಿ ಮುಗಿತು. ಹೌದಾ? ಈಗ 4:00 ಆದ್ಮೇಲೆ ವಿದ್ಯಾರ್ಥಿಗಳು ಮನೆ ಮುಟ್ಟದೆ ಆಯ್ತು. ಅದಕ್ಕೆ ನಾವು ಇವತ್ತಿಂದ ನಿಮ್ಗೆ ಬೇರೆ ಪರ್ಯಾಯ ವ್ಯವಸ್ಥೆಗೆ ಬೇರೆ ಬಸ್ ಹೇಳಿದ್ರೆ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ ಕೊಪ್ಪಳ ಜಿಲ್ಲಾ ಸಮಿತಿ ವತಿಯಿಂದ